ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ಒಂದೇ ವಿಡಿಯೋದಲ್ಲಿ ನಾವು ಸಿಂಪಲ್ ಆದ ಟೇಸ್ಟಿ ಆದಂತ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತ ಪನ್ನೀರಿಂದ ಇವತ್ತು ಸಿಂಪಲ್ ಆಗಿ ಮನೇಲೆ 3 ರೆಸಿಪಿಗಳನ್ನ ಮಾಡೋಣ. ಅದರಲ್ಲೂ ಮನೇಲೆ ಮಾಡ್ಕೊಟ್ರೆ ಎಷ್ಟು ರುಚಿ ಇರುತ್ತಲ್ವಾ. ಮಕ್ಕಳಿಗೂ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಸಹ ಇಷ್ಟಪಟ್ಟು ತಿಂತಾರೆ. ಬನ್ನಿ ಇವತ್ತು ಮನೇಲೆ ಸಿಂಪಲ್ ಆಗಿ ಮಕ್ಕಳಿಗೆ ಇಷ್ಟವಾಗಂತ ಪನ್ನೀರ್ ಫ್ರೈಡ್ ರೈಸ್, ಪನ್ನೀರ್ ರೋಲ್, ಪನ್ನೀರ್ ಗ್ರೇವಿ ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಮನೇಲೆ ಸುಲಭವಾಗಿ ಮಾಡುವಂಥವು. ಅದರಲ್ಲೂ ಮಕ್ಕಳು ಸಹ ಇಷ್ಟಪಟ್ಟು ಸಹ ತಿಂತಾರೆ. ಬನ್ನಿ ಫಸ್ಟ್ ನಾವಿವತ್ತು ಪನ್ನೀರ್ ರೋಲ್ ಮಾಡೋದಕ್ಕೆ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಜಾಸ್ತಿ ಪನ್ನೀರ್ ರೋಲ್ ಅನ್ನ ಮೈದಾ ಹಿಟ್ಟಿಂದ ಮಾಡ್ತಾರೆ. ಆದ್ರೆ ನಾನಿವತ್ತು ಗೋಧಿ ಹಿಟ್ಟು, ಚಪಾತಿ ಹಿಟ್ಟಿನಿಂದ ಪನ್ನೀರ್ ರೋಲ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ಪನ್ನೀರ್ ರೋಲ್ ಅನ್ನ ಮಾಡೋದಕ್ಕೆ ನಾನು ಒಂದು 3 ಸ್ಪೂನ್ ಅಷ್ಟು ಗೋಧಿ ಹಿಟ್ಟು, ಹಾಗೆ 1-2 ಸ್ಪೂನ್ ಎಣ್ಣೆ, 1 ಸ್ಪೂನು ಉಪ್ಪನ್ನ ಹಾಕಿ ಕಲಿಸ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಮಾಡುವಂಥದ್ದು, ಮಕ್ಕಳಂತೂ ಇಷ್ಟಪಟ್ಟು ತಿಂತಾರಲ್ವಾ. ಪನ್ನೀರ್ ರೋಲ್ ಅಂದ್ರೆ ಯಾರಿಗೆಲ್ಲ ಇಷ್ಟ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ನಾವು ಚಪಾತಿ ಹಿಟ್ಟನ್ನ ನಾವು ಮೊದಲೇ ಕಲಿಸ್ತಾ ಇದ್ದೀವಿ. ಒಂದ್ ಸ್ವಲ್ಪ ನೆನೆಸಿಟ್ರೆ ಸ್ಮೂತ್ ಆಗು ಬರುತ್ತೆ, ಚೆನ್ನಾಗೂ ಇರುತ್ತೆ. ಹಾಗಾಗಿ ನಾನು ಗೋಧಿ ಹಿಟ್ಟು ಅನ್ನ ಬಳಸಿದ್ದೀನಿ. ಮೈದಾ ಹಿಟ್ಟು ಬೇಡ ಅಂತ ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ. ಕಲಸಿಟ್ಟಿದೀವಿ. ಮತ್ತೆ ಮೇಲೆ ಇನ್ನೂ 1-2-3 ಸ್ಪೂನ್ ಎಣ್ಣೆನ ಹಾಕಿ ಮತ್ತೆ ಕಲಸಿ ಇಡೋಣ. ಹಾಗಾದ್ರೆ ಸ್ಮೂತ್ ಆಗಿ ಆಗುತ್ತೆ. ಇದನ್ನು ಒಂದು ಅರ್ಧ ಗಂಟೆ ನೆನೆಸಿಡೋಣ. ಅಷ್ಟರೊಳಗೆ ನಾವು ಪನ್ನೀರ್ನ ರೆಡಿ ಮಾಡ್ಕೊಳ್ಳೋಣ. ಪನ್ನೀರ್ ರೋಲಿಗೆ ವೆಜಿಟೇಬಲ್ ಎಲ್ಲ ಹಾಕಿ ಮಾಡೋಣ. ಪನ್ನೀರ್ ಒಂದೇ ಅಲ್ಲ, ನಾನು ಒಂದು 250 ಗ್ರಾಮ್ ಅಷ್ಟು ಪನ್ನೀರನ್ನ ತಗೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕು, ಹಾಗೆ ಎಷ್ಟು ದೊಡ್ಡ ಬೇಕು, ಚಿಕ್ಕ ಬೇಕು ಪನ್ನೀರು, ಆ ಶೇಪಲ್ಲಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನೊಂದು ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡವನ್ನ ಬಾಯಿ ಸಿಕ್ಕರೆ ಚೆನ್ನಾಗಿರುತ್ತಲ್ವಾ, ಹಾಗಾಗಿ ಒಂದು ಸ್ವಲ್ಪ ದಪ್ಪ ಶೇಪ್ನಲ್ಲೇ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನೂ ಸಹ ನಾವು ಒಂದೊಂದಾಗಿ ಬಿಡಿಸಿಟ್ಕೊಳ್ಳೋಣ. ಬನ್ನಿ, ಇವಾಗ ಪನ್ನೀರನ್ನ ನಾವು ಫಸ್ಟು ಒಂದು ಬೌಲಿಗೆ ಹಾಕೊಳ್ಳೋಣ. ಪನ್ನೀರನ್ನ ನಾನು ಎಲ್ಲವನ್ನೂ ಸಹ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ಫಸ್ಟ್ ಕಲಿಸ್ಕೊಳ್ಳೋಣ, ಮೊಸರು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, ನಾನು ಇದಕ್ಕೆ 1 ಸ್ಪೂನು ಅಚ್ಚ ಖಾರದ ಪುಡಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1/4 ಬಟ್ಲಷ್ಟು ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸ, ಇಷ್ಟನ್ನು ಹಾಕಿ ನಾವೀಗ ಇದನ್ನ ಕಲಿಸ್ಕೊಳ್ಳೋಣ. ಮಿಕ್ಸ್ ಮಾಡ್ಕೋಬೇಕು. ಎಲ್ಲವನ್ನೂ ಹಾಕಿರೋದ್ರಿಂದ, ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದನ್ನ ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ, ಇವಾಗ ಇದನ್ನ ನಾವು ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ಒಂದು ಬಾಣಲಿಯನ್ನ ಇಟ್ಟು ಅದಕ್ಕೆ ಒಂದು 3-4 ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ನಾವು ಪನ್ನೀರ್ ಕ್ಯೂಬ್ ಮಾಡ್ಕೊಂಡಿದ್ವಲ್ಲ, ಅದನ್ನ ಎಣ್ಣೆಯಲ್ಲೇ ಉರಿಯೋದಕ್ಕೆ ಇಡೋಣ. ಎಲ್ಲವನ್ನೂ ಸಹ ನಾವು ಜೋಡಿಸ್ತಾ ಇದ್ದೀವಿ. ಪೂರ್ತಿಯಾಗಿ ಹಾಕಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಹಾಗೆ ಮಾಡ್ಬೋದು ಎಲ್ಲವನ್ನೂ. ಆಮೇಲೆ ತರಕಾರಿ ಜೊತೆಗೆ ಫಸ್ಟ್ ಇದನ್ನು ಹುರ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಸಾಲೆ ಎಲ್ಲ ಹಾಕಿರೋದ್ರಿಂದ ಪನ್ನೀರ್ ಜೊತೆಗೆ ಮಸಾಲೆನೂ ಸಹ ಒಂದು ಸ್ವಲ್ಪ ಬೇಯುತ್ತೆ. ಈಗ ಪನ್ನೀರು ಮಸಾಲೆ ಪೂರ್ತಿಯಾಗಿ ರೆಡಿಯಾಗಿದೆ. ನೆಕ್ಸ್ಟ್ ಇವಾಗ ನಾವು ತರಕಾರಿಗಳು, ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಇವನ್ನೆಲ್ಲವನ್ನೂ ಸಹ ನಾವು ಉದ್ದುದ್ದವಾಗಿ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇವನ್ನು ಸಹ ನಾವು ಹಾಕೊಳ್ಳೋಣ. ನೋಡಿ, ಕ್ಯಾಪ್ಸಿಕಮ್, ಟೊಮೊಟೊ, ಈರುಳ್ಳಿ ಒಂದು ಸ್ವಲ್ಪ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ವಿ. ಈ ತರ ಹೆಚ್ಚಿ ಮಾಡಿದ್ರೆ ಚೆನ್ನಾಗಿರುತ್ತೆ ಪನ್ನೀರ್ ರೋಲಿಗೆ. ಹಾಗಾಗಿ ಎಲ್ಲವನ್ನೂ ಸಹ ನಾವು ಒಂದು 10-15 ನಿಮಿಷಗಳ ಮೀಡಿಯಂ ಉರಿಯಲ್ಲೇ ನಾವು ಅವೆಯಲ್ಲೇ ಬೇಯಿಸ್ಕೊಳ್ಳೋಣ. ಇದಕ್ಕೆ ನೀರಿನ ಅಂಶ ಸೇರಿಸೋದು ಬೇಡ, ಹಾಗೆ ಬೇಯಿಸ್ಕೊಳ್ಳೋಣ. ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಎಲ್ಲವೂ ಸಹ
ತರಕಾರಿಗಳು ಬೇಯಬೇಕು. ಮತ್ತೆ ನಾವು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನು ಗರಂ ಮಸಾಲ, ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಹಾಕಿ ನಾವು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ನೋಡಿ ಹಾಕೊಳ್ಳಿ, ಹೆಚ್ಚಿಗೆ ಉಪ್ಪು ಹಿಡಿಯೋದಿಲ್ಲ, ಹಾಗಾಗಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನು ಮೀಡಿಯಂ ಉರಿಯಲ್ಲಿ ಒಂದು 10 ನಿಮಿಷ ಹವೆಯಲ್ಲೇ ಬೇಯೋದಕ್ಕೆ ಬಿಡೋಣ. ಹಾಗೆ ಕಸ್ತೂರಿ ಮೆಂತೆ 1 ಸ್ಪೂನ್ ಅಷ್ಟು ನಾನು ಕಸ್ತೂರಿ ಮೆಂತೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕ್ರೀಮ್, ನೋಡಿ ಕ್ರೀಮನ್ನು ಸಹ ಹಾಕೊಳ್ಳೋಣ. ಕ್ರೀಮ್ ಹಾಕಿದರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ರುಚಿನೂ ಚೆನ್ನಾಗಿರುತ್ತೆ. ಹಾಗಾಗಿ ಕ್ರೀಮನ್ನು ಸಹ ಸೇರಿಸಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೊರಗಡೆ ಹೋಗಿ ತಿನ್ನೋದ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು, ಇದನ್ನು ಸಣ್ಣದಾಗಿ ಹೆಚ್ಚಿ ಹಾಕೊಳ್ಳೋಣ. ನೋಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀವಿ. ಈಗ ಇದನ್ನು ಸಹ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತುಂಬನೇ ರುಚಿಯಾದ ಟೇಸ್ಟಿಯಾದಂಥ ಪನ್ನೀರ್ ರೋಲು ಈಗ ರೆಡಿ ಆಗ್ತಿದೆ. ಪನ್ನೀರ್ ರೋಲಿನ ಮಸಾಲೆ ಈಗ ರೆಡಿ ಆಗಿದೆ. ನೆಕ್ಸ್ಟು ಬನ್ನಿ ಚಪಾತಿಯನ್ನು ಮಾಡ್ಕೊಳ್ಳೋಣ. ನೋಡಿ ಮೈದಾ ಹಿಟ್ಟಲ್ಲಿ ಮಾಡ್ತಾ ಇಲ್ಲ, ನಾನು ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ. ನೆನೆಸಿರೋದ್ರಿಂದ ನಮಗೆ ಎಷ್ಟು ಅಗಲ ಬೇಕು, ಎಷ್ಟು ತಳ್ಳು ಬೇಕಾದರೂ ಉತ್ಕೋಬೋದು. ನೋಡಿ ನಾನು ಚಪಾತಿನ ದೊಡ್ಡದಾಗಿ ಅಗಲವಾಗಿ ಉದ್ದಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಒಂದು ಸ್ವಲ್ಪ ಫೋಲ್ಡನ್ನು ಮಾಡ್ಕೊಳ್ಳೋಣ. ನೋಡಿ ಅಗಲವಾಗಿ ಊದಿದ್ದೀನಿ. ನೀವು ಎಷ್ಟು ಅಗಲ ಬೇಕಾದರೂ ಎಷ್ಟು ತಳ್ಳು ಬೇಕಾದರೂ ಉತ್ಕೋಬೋದು. ನೋಡಿ ಇದನ್ನು ಈ ರೀತಿಯಲ್ಲಿ ಪರೋಟ ಥರ ಮಾಡಿದರೂ ಇನ್ನೂ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಈ ರೀತಿಯಲ್ಲಿ ಇದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಇದನ್ನು ಮತ್ತೆ ನಾವು ರೌಂಡಾಗಿ ಮಾಡ್ಕೊಳ್ಳೋಣ. ಬನ್ನಿ ಪರೋಟ ಥರ ಮತ್ತೆ ನಾವು ಇದನ್ನು ಉತ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ. ಬರೀ ಪನ್ನೀರ್ ರೈಸ್ ಅಂದರೆ ಚಪಾತಿ ಥರ ಉತ್ಕೊಳ್ಳೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಪೂರ್ತಿಯಾಗಿ ನಾವು ಉತ್ಕೊಂಡಾಗಿದೆ. ಎಷ್ಟು ತಳ್ಳು ಬೇಕಾದರೂ ನಾವು ಇದನ್ನು ಉತ್ಕೋಬೋದು, ದಪ್ಪ ಬೇಕಾದರೂ ಉತ್ಕೋಬೋದು. ಇವಾಗ ಎರಡೂ ಕಡೆನೂ ಸಹ ನಾವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ನಾವು ಹಚ್ಚಿ ಎರಡೂ ಕಡೆನೂ ಹಚ್ಚಿ ಬೇಯಿಸ್ಕೊಳ್ಳೋಣ. ಇವಾಗ ಚಪಾತಿನೂ ಸಹ ರೆಡಿ ಆಗಿದೆ. ನೋಡಿ ಮೈದಾ ಹಿಟ್ಟಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತ ಗೋಧಿ ಹಿಟ್ಟಲ್ಲೂ ಮಾಡಿದರೂ ಇನ್ನೂ ಚೆನ್ನಾಗಿರುತ್ತೆ. ಇದರ ಮೇಲೆ ನಾವಿವಾಗ ಪನ್ನೀರಿಂದ ಮಾಡಿರುವಂಥ ಮಸಾಲೆನೂ ಸಹ ಹಾಕೋಣ. ನೋಡಿ ವೆಜಿಟೇಬಲ್ ತರಕಾರಿನೂ ಹಾಕಿ ನಾವು ಮಾಡಿದ್ದೀವಿ. ಮಕ್ಕಳಿಗೆ ತರಕಾರಿ ಪನ್ನೀರು ಎಲ್ಲದೂ ತಿಂದಂಗೂ ಆಗಿರಬೇಕು. ಹಾಗೆ ಪನ್ನೀರ್ ರೋಲು ಸಹ ಇಷ್ಟಪಟ್ಟು ಸಹ ತಿನ್ನುವ ಹಾಗೆ ಆಗಿರಬೇಕು. ನೋಡಿ ಎಲ್ಲವನ್ನೂ ಸಹ ನಾವು ಇವಾಗ ಇದೇ ರೀತಿಯಲ್ಲಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ತುಂಬನೇ ರುಚಿಯಾದ ಟೇಸ್ಟಿಯಾದಂಥ ಮಕ್ಕಳಿಗೆ ದೊಡ್ಡರಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಪನ್ನೀರ್ ರೋಲ್ ಇವಾಗ ರೆಡಿ ಆಗಿದೆ. ತುಂಬನೇ ರುಚಿಕರವಾದಂಥ ಪನ್ನೀರ್ ರೋಲು ಸಹ ಇವಾಗ ರೆಡಿ. ನೋಡಿ ಇವಾಗ ಪನ್ನೀರ್ ರೋಲ್ ಇವಾಗ ರೆಡಿ ಆಯಿತು. ನೆಕ್ಸ್ಟು ಎರಡನೆಯ ರೆಸಿಪಿ ಪನ್ನೀರ್ ಫ್ರೈಡ್ ರೈಸ್. ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೂ ಸಹ ನಾನು 250 ಗ್ರಾಮ್ ಪನ್ನೀರನ್ನು ತಗೊಂಡಿದ್ದೀನಿ. ನೋಡಿ ಈ ಪನ್ನೀರಲ್ಲಿ ನಾನು ಪನ್ನೀರ್ ಫ್ರೈಡ್ ರೈಸ್ ಮತ್ತು ಪನ್ನೀರ್ ಗ್ರೇವಿಯನ್ನು ಮಾಡೋಣ. ಸಿಂಪಲ್ ಆಗಿ ಮಾಡ್ಕೊಳ್ಳೋಣ. ನೋಡಿ 2 ಶೇಪಲ್ಲಿ ನಾನು ತೆಗಿತಾ ಇದ್ದೀನಿ. ಒಂದು ಸ್ಮಾಲ್ ಆಗಿ, ಒಂದು ಬಿಗ್ ಆಗಿ, ಅಂದರೆ ಚಿಕ್ಕ ಚಿಕ್ಕ ಹೋಳುಗಳು ಮತ್ತು ದೊಡ್ಡ ಹೋಳುಗಳನ್ನು ತಗೊಳ್ತಾ ಇದ್ದೀನಿ. ಎರಡನ್ನು ಮಾಡೋದಕ್ಕೆ ಸಣ್ಣ ಹೋಳುಗಳನ್ನು ನಾವು ಪನ್ನೀರ್ ಫ್ರೈಡ್ ರೈಸ್, ಇನ್ನು ದೊಡ್ಡ ಹೋಳುಗಳನ್ನು ನಾನು ಪನ್ನೀರ್ ಗ್ರೇವಿಗೆ ಹಾಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಎಲ್ಲವನ್ನೂ ಸಹ ನಾನು ಹೋಳುಗಳನ್ನು ಹೆಚ್ಕೊಳ್ಳೋಣ. ಹಾಗೆ ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮನೇಲೇ ಮಾಡಿದ್ರೆ ಇನ್ನೂ ರುಚಿಯನ್ನು ಕೊಡುತ್ತೆ. ಬನ್ನಿ ಇವಾಗ ಮನೇಲೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸೋಣ. ನೋಡಿ ದಪ್ಪನಾಗಿ ಮತ್ತು ಸಣ್ಣ ಸಣ್ಣ ಹೋಳುಗಳನ್ನು ಎಲ್ಲವನ್ನೂ ಸಹ ನಾನು ಹೆಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ನಾನು ಪನ್ನೀರ್ ಫ್ರೈಡ್ ರೈಸ್ ಮಾಡೋದಕ್ಕೆ ನಾನು ಫಸ್ಟು ಒಂದು ಬಾಣಲಿಗೆ ಒಂದು 4 ರಿಂದ 5 ಸ್ಪೂನ್ ಅಷ್ಟು ನಾನು ಎಣ್ಣೆಯನ್ನು
ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ಮೇಲೆ ಅದಕ್ಕೆ ನಾವು ವೆಜಿಟೇಬಲ್ಗಳನ್ನ ಹೆಚ್ಚಿಟ್ಕೊಂಡಿದ್ವಿ, ಹಾಗೆ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ವಿ. ನೋಡಿ, ಈರುಳ್ಳಿನೂ ಸಹ ನಾನು ಉದ್ದವಾಗಿ ಹೆಚ್ಚಿರೋದ್ರಿಂದ ಒಂದು ಸ್ವಲ್ಪ ಹಸಿ ಹಸಿ ಘಮ ಘಮ ಹೋಗೋವರೆಗೂ ಇದನ್ನ ಹುರ್ಕೋಬೇಕು. ಪೂರ್ತಿ ಕಂದು ಬಣ್ಣ ಬರೋವರೆಗೂ ಬೇಡ, ಸ್ವಲ್ಪ ಹಸಿ ಹಸಿ ಹೋಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ಆಮೇಲೆ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಎಲೆಕೋಸು ಎಲ್ಲವನ್ನೂ ಸಹ ನಾವು ಹಾಕೊಳ್ಳೋಣ. ಕ್ಯಾಪ್ಸಿಕಮ್, ಬೀನ್ಸ್ ಎಲ್ಲವನ್ನೂ ಸಹ ನಾವು ಹಾಕೊಂಡು ಇವನ್ನ ನಾವು ಎಣ್ಣೆಯಲ್ಲೇ ಹುರ್ಕೊಳ್ಳೋಣ. ನೀರಿನ ಅಂಶ ಸೇರಿಸೋದು ಬೇಡ, ತುಂಬಾ ರುಚಿಯನ್ನ ಕೊಡುತ್ತೆ. ಇವಾಗ ಎಲ್ಲವನ್ನೂ ಸಹ ನಾನು ಎಣ್ಣೆಯಲ್ಲೇ ಹುರಿತಾ ಇದ್ದೀನಿ. ಇದಕ್ಕೆ ನಾವು ಇವಾಗ ಸಣ್ಣದಾಗಿ ಕ್ಯೂಬ್ ಆಗಿ ಹೆಚ್ಕೊಂಡಂತ ಪನ್ನೀರನ್ನು ಸಹ ನಾವು ಹಾಕೊಳ್ಳೋಣ. ಇದನ್ನು ಸಹ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೀರಿನ ಅಂಶ ಏನು ಬೇಡ, ಹಾಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಸಿಂಪಲ್ ಆಗಿ ಮನೇಲೇ ಇರುವ ಸಾಮಗ್ರಿಗಳಿಂದ ಮಾಡೋಣ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಜಾಸ್ತಿ ಹಿಡಿಯೋದಿಲ್ಲ, ನೋಡಿ ಹಾಕೊಳ್ಳಿ. ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, 1 ಸ್ಪೂನು ಅಚ್ಚ ಖಾರದ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟನ್ನು ಸಹ ನಾವು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಫುಲ್ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲದೂ ಸಹ ಸರಿಯಾಗಿ ತರಕಾರಿಗಳಿಗೆ ಹತ್ತುವ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಇದನ್ನ ನಾವು ಒಂದು 10 ನಿಮಿಷ ಹವೆಯಲ್ಲೇ ಬೇಯೋದಕ್ಕೆ ಬಿಡೋಣ. ನೋಡಿ, ತರಕಾರಿ ಎಲ್ಲ ಫ್ರೈ ಆಗಬೇಕು, ನೀರು ಹಾಕೋದು ಬೇಡ, ಏನು ಬೇಡ. ಹಾಗೆ ತರಕಾರಿನ ಹವೆಯಲ್ಲೇ ಸಣ್ಣ ಮೀಡಿಯಂ ಉರಿಯಲ್ಲೇ ನಾವು ಬೇಯಿಸ್ಕೊಳ್ಳೋಣ. ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ನೋಡಿ, 10 ನಿಮಿಷ ಆದ ಮೇಲೆ ತರಕಾರಿ ಎಲ್ಲ ಬೆಂದಿದೆ. ಮತ್ತೆ ನಾವು ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮೊದಲೇ ಅನ್ನವನ್ನ ಮಾಡಿಟ್ಕೊಂಡಿದ್ವಿ, ಉದುರುವಾಗಿ ಅನ್ನವನ್ನ ಮಾಡ್ಕೊಂಡಿದ್ದೀವಿ. ಈಗ ಅನ್ನವನ್ನು ಸಹ ನಾವು ಸೇರಿಸ್ತಾ ಇದ್ದೀವಿ. ಅನ್ನವನ್ನು ಹಾಕಿದ ಮೇಲೆ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ರುಚಿ ಆಗಿ ಸಿಂಪಲ್ ಆಗಿ ಮಾಡುವಂಥದ್ದು. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಸಾಸ್ಗಳನ್ನು ಸಹ ಹಾಕೊಳ್ಳೋಣ. ಸಾಸ್ ಬೇಕು ಅಂದರೆ ಹಾಕ್ಕೊಡಿ, ಇಲ್ಲ ಅಂದರೆ ಸ್ಕಿಪ್ಪನ್ನು ಸಹ ಮಾಡ್ಬೋದು. 1 ಸ್ಪೂನ್ ಸೋಯಾ ಸಾಸ್, ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್ ಎಲ್ಲ 3 ಥರದ ಸಾಸ್ಗಳನ್ನು ಸಹ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು 1 ಸ್ಪೂನ್ ಅಷ್ಟು ನಾನು ಹಾಕ್ತಾ ಇದ್ದೀನಿ. ಏನು ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಸಾಸ್ಗಳನ್ನ ಹಾಕಿದರೆ ಅಂತ. ಬೇಡ ಅಂದರೆ ಇದನ್ನು ನಾವು ಸ್ಕಿಪ್ಪನ್ನು ಮಾಡ್ಬೋದು. ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಬೇಗನೆ ಮಾಡುವಂಥದ್ದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮಿಕ್ಸ್ ಮಾಡಿದರೆ ಪನ್ನೀರ್ ಫ್ರೈಡ್ ರೈಸ್ ಇವಾಗ ರೆಡಿ. ತುಂಬಾ ರುಚಿಯಾದಂಥ, ಟೇಸ್ಟಿಯಾದಂಥ, ದೊಡ್ಡವರು ಮತ್ತು ಮಕ್ಕಳಿಗೆ ಎಲ್ಲರಿಗೂ ಇಷ್ಟವಾಗುವಂಥ ಪನ್ನೀರ್ ಫ್ರೈಡ್ ರೈಸ್ ಇವಾಗ ರೆಡಿಯಾಗಿದೆ. ತುಂಬಾ ರುಚಿ, ಅಷ್ಟೇ ಟೇಸ್ಟಿಯನ್ನು ಸಹ ಹೊಂದಿದೆ. ದೊಡ್ಡವರಿಗೂ ಮಕ್ಕಳಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಪನ್ನೀರ್ ಫ್ರೈಡ್ ರೈಸ್ ಇವಾಗ ರೆಡಿ. ನೆಕ್ಸ್ಟ್ 3ನೇ ರೆಸಿಪಿ ವೆಜಿಟೇಬಲ್ ಪನ್ನೀರ್ ಗ್ರೇವಿ. ಸಿಂಪಲ್ ಆಗಿ, ರುಬ್ಬೋದು ಬೇಡ, ಏನು ಬೇಡ, ಸಿಂಪಲ್ ಆಗಿ ಬೇಗನೆ ಮಾಡುವಂಥದ್ದು. ಎಣ್ಣೆ ಕಾದ ಮೇಲೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಸಿ ಹಸಿ ಘಮ ಘಮ ಹೋಗೋವರೆಗೂ ಈರುಳ್ಳಿನ ಹುರ್ಕೊಳ್ಳೋಣ. ಈರುಳ್ಳಿನ ನಾವು ಪೂರ್ತಿಯಾಗಿ ಹುರ್ಕೋಬೇಕು.
ಆಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಕ್ಯಾರೆಟ್, ಬೀನ್ಸ್, ಕ್ಯಾಪ್ಸಿಕಮ್, ಎಲೆಕೋಸು ಎಲ್ಲವನ್ನೂ ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ಎಲ್ಲವನ್ನು ಹಾಕ್ಕೊಂಡು ಈಗ ಇದನ್ನು ಸಹ ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾವು ಪನ್ನೀರ್ ಕ್ಯೂಬನ್ನು ಸಹ ಹಾಕೊಳ್ಳೋಣ. ನೋಡಿ, ಮೊದಲೇ ನಾವು ಬೇಕು ಅಂದರೆ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಎಣ್ಣೆಯಲ್ಲಿ ಫಸ್ಟೇ ಹುರ್ಕೋಬೋದು. ಇಲ್ಲ ಅಂದರೆ ಈ ರೀತಿಯಲ್ಲೂ ನಾವು ಹಾಕಿ ಹಾಗೆ ಹುರ್ಕೋಬೋದು. ತರಕಾರಿಗಳ ಜೊತೆಗೆ ನಾವು ಪನ್ನೀರನ್ನು ಸಹ ಫ್ರೈ ಮಾಡ್ಕೋಬೋದು. ನೋಡಿ, ಪನ್ನೀರನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಮಾಡುವಂಥದ್ದು. ಇದಕ್ಕೆ ರುಬ್ಬೋದು ಬೇಡ, ಏನೂ ಬೇಡ, ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ಇದಕ್ಕೆ ಈಗ ನಾವು ಸಣ್ಣದಾಗಿ ಹೆಚ್ಚಿರುವಂಥ ಒಂದು ಟೊಮೊಟೊ ಇಷ್ಟನ್ನು ಹಾಕಿ ನಾವು ಇವಾಗ ತರಕಾರಿನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತರಕಾರಿ ಮತ್ತು ಪನ್ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ ಇಷ್ಟನ್ನು ಹಾಕಿ ನಾವಿವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಖಾರ ಉಪ್ಪು ಎಲ್ಲ ಹತ್ಬೇಕಲ್ವಾ ತರಕಾರಿಗೆ, ಹಾಗಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ಪೂರ್ತಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೋದು ಬೇಡ, ಏನೂ ಬೇಡ. ಇದನ್ನು ನಾವು ಡ್ರೈ ಆಗಿ ಮಾಡ್ಕೊಳ್ಳೋಣ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥದ್ದು. ಇದಕ್ಕೆ ರುಬ್ಬೋದು ಬೇಡ, ಏನೂ ಬೇಡ, ಮಸಾಲೆ ರುಬ್ಕೊಳ್ಳೋದು ಬೇಡ. ಹಾಗೆ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟನ್ನು ಸಹ ನಾವು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಉರಿಯಲ್ಲಿ ನಾವು ಹಬೆಯಲ್ಲಿ ಬೇಯೋದಕ್ಕೆ ಬಿಡೋಣ. ಒಂದು 10 ನಿಮಿಷಗಳ ಕಾಲ ಇದನ್ನು ನಾವು ಹಬೆಯಲ್ಲೇ ಬೇಯೋದಕ್ಕೆ ಬಿಡೋಣ. ನೆಕ್ಸ್ಟು ಇದಕ್ಕೆ ನಾವು ಸಾಸ್ಗಳನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ಚಿಲ್ಲಿ ಸಾಸ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್, ಗ್ರೀನ್ ಎಲ್ಲವನ್ನೂ ಸಹ ಹಾಕೊಳ್ಳೋಣ. ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸಾಸ್ಗಳನ್ನು ಸ್ಕಿಪ್ ಮಾಡ್ಬೋದು. ತುಂಬ ರುಚಿ ಮತ್ತು ಟೇಸ್ಟಿಯನ್ನು ಸಹ ಕೊಡುತ್ತೆ. ಈಗ ಸಾಸ್ಗಳನ್ನು ಸಹ ಹಾಕಿ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕ್ರೀಮನ್ನು ಸಹ ಹಾಕ್ಕೊಳ್ಳೋಣ. ನೋಡಿ, ಕ್ರೀಮ್ ಹಾಕಿರೋ ಸ್ವಲ್ಪ ಟೇಸ್ಟಿನೂ ಸಿಗುತ್ತೆ. ಹಾಗಾಗಿ ಇದಕ್ಕೆ ನಾವು ಕ್ರೀಮನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ. ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡುವಂಥದ್ದು. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಪನ್ನೀರ್ ವೆಜಿಟೇಬಲ್ ಗ್ರೇವಿ ರೆಡಿ. ರುಬ್ಬದೆ ಹಾಗೆ ಸಿಂಪಲ್ಲಾಗಿ ಮಾಡಿರುವಂಥ ಡ್ರೈ ಗ್ರೇವಿ ಈಗ ರೆಡಿಯಾಗಿದೆ. ಇದನ್ನು ನಾವು ಚಪಾತಿ ಮತ್ತು ಪೂರಿ ಜೊತೆಗೆ ತಿಂದ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಬನ್ನಿ ಇವಾಗ ಇದನ್ನು ನಾವು ಚಪಾತಿ ಜೊತೆಗೆ ತಿನ್ನೋಣ. ತುಂಬಾ ರುಚಿಕರವಾದಂಥ ಟೇಸ್ಟಿಯಾದಂಥ ಪನ್ನೀರ್ ಗ್ರೇವಿ ಈಗ ರೆಡಿ. ಒಂದೇ ವಿಡಿಯೋದಲ್ಲಿ ಪನ್ನೀರ್ ರೋಲ್, ಪನ್ನೀರ್ ಫ್ರೈಡ್ ರೈಸ್, ಪನ್ನೀರ್ ಗ್ರೇವಿ ತುಂಬಾ 3 ರೆಸಿಪಿಗಳು ಸಹ ಎಲ್ಲರಿಗೂ, ದೊಡ್ಡವರು ಮಕ್ಕಳು ಎಲ್ಲರಿಗೂ ಇಷ್ಟವಾಗುವಂಥ ರುಚಿಕರವಾದಂಥ ಟೇಸ್ಟಿಯಾದಂಥ ರೆಸಿಪಿಗಳು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.